ಶ್ರೀ ನಗರೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತಿ ಭಾವದಿಂದ ವೇದ ಪಾರಾಯಣ ಕಾರ್ಯಕ್ರಮ. ಶಿಡ್ಲಘಟ್ಟ, ಜುಲೈ 31 ಆಷಾಢ ಮಾಸದಲ್ಲಿ ನಡೆಯುವ ವೇದ ಪಾರಾಯಣವು ಲೋಕ ಕಲ್ಯಾಣ, ವಿಶ್ವಶಾಂತಿ, ಸಕಾಲಿಕ ಮಳೆ, ರೈತ ಸಮೃದ್ಧಿ ಹಾಗೂ ಸಮಾಜದಲ್ಲಿ ಸುಖ ಶಾಂತಿ ನೆಲೆಸಲು ಸಹಕಾರಿಯಾಗುತ್ತದೆ ಎಂದು ಶ್ರೀ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ ಮಂಡಳಿ ಉಪಾಧ್ಯಕ್ಷ ಎಸ್ ನಾಗರಾಜು ಹೇಳಿದರು. ನಗರದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಅರ್ಚಕರ ಸಂಘದ ವತಿಯಿಂದ ಆಯೋಜಿಸಿದ್ದ ವಿಶೇಷ ವೇದ ಪಾರಾಯಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ವೇದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ವೇದ ಪಾರಾಯಣದಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಭಕ್ತರು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕರೆ ನೀಡಿದರು. ಅರ್ಚಕರಾದ ಎಸ್ ಸತ್ಯನಾರಾಯಣ ರಾವ್ ಮಾತನಾಡಿ, ವೇದೋ ನಿತ್ಯ ಮದಿಯಾತಾಂ ಎಂಬ ಸಂದೇಶವು ವೇದಗಳ ಅಧ್ಯಯನ ಮತ್ತು ಧಾರ್ಮಿಕ ಸೌಲಭ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಹತ್ವವನ್ನು ಸಾರುತ್ತದೆ. ವೇದ ಮಂತ್ರಗಳ ನಾರಾಯಣವು ಲೋಕ ಕಲ್ಯಾಣ, ವಿಶ್ವಶಾಂತಿ, ಸಕಾಲಿಕ ಮಳೆ, ರೈತರ ಸಮೃದ್ಧಿ ಹಾಗೂ ಸಮಸ್ತ ಜನರ ಸುಖ ಶಾಂತಿಗಾಗಿ ಸಲ್ಲಿಸುವ ಮಹಾ ಯಜ್ಞವಾಗಿದೆ. ಇಂತಹ ವೇದ ಪಾರಾಯಣಗಳಿಂದ ಸನಾತನ ಧರ್ಮದ ಸಂಪ್ರದಾಯಗಳು ಉಳಿದು ಬೆಳೆಯುವುದರ ಜೊತೆಗೆ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮತ್ತು ಸಾತ್ವಿಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು. ಬಳಿಕ ಶಿಡ್ಲಘಟ್ಟ ತಾಲೂಕಿನ ಅರ್ಚಕರ ಸಂಘದ ಅರ್ಚಕರು ವೇದೋ ನಿತ್ಯ ಮದಿಯಾತಂ ಎಂಬ ಧ್ಯೇಯದೊಂದಿಗೆ ವೇದ ಮಂತ್ರಗಳನ್ನು ಪಠಿಸಿ ಶ್ರೀ ನಗರೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ವೇದ ಘೋಷದ ನಡುವೆ ಲೋಕ ಕಲ್ಯಾಣ, ಸಕಾಲಿಕ ಮಳೆ, ರೈತರ ಸಮೃದ್ಧಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರ ಮಂಡಳಿ ಅಧ್ಯಕ್ಷ ಶಿವಶಂಕರ್ ಕೆಸಿ, ಸುರೇಶ್ ಬಾಬು, ಆರ್ ಮಲ್ಲಿಕಾರ್ಜುನ್, ನವೀನ್, ಮುರಳಿ, ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರಾದ ಮಂಜುನಾಥ್, ಎಸ್ ಆರ್ ರಾಮಚಂದ್ರ, ಕೆವಿ ವಸಂತ್ ಕುಮಾರ್, ವೆಂಕಟೇಶ್ ಮೂರ್ತಿ, ಶ್ರೀ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ ಮಂಡಳಿಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿ ಸದಸ್ಯರು, ಶಿಡ್ಲಘಟ್ಟ ತಾಲೂಕಿನ ಅರ್ಚಕರ ಸಂಘದ ಅರ್ಚಕರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. पंचमे सप्तमे नवमे एकादशमे त्रयोदशमे पंचदशमे सप्तदशमे नवदशमे एकविंशतिशमे
शतमे नवविंशति शतमे एकविंशति शतमे त्रयोविंशति शतमे चतुर्विंशति द्वादशतमे षोडशतमे विंशति शतमे चतुर्विंशति शतमे अष्टाविंशति शतमे द्वात्रिंशति शतमे षट्त्रिंशति शतमे ಎಲ್ಲ ಭಕ್ತಾಮನ ಮಹಾಶಯರಲ್ಲಿ ವಿನಂತಿ, ಶಿಡ್ಲಘಟ್ಟ ತಾಲೂಕು ಪುರೋಹಿತರು ಮತ್ತು ಅರ್ಚಕರ ಸಂಘದಿಂದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೇದ ಪಾರಾಯಣ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕಾಗಿ ಯೋಜನೆ ಮಾಡಿಕೊಂಡು ಪ್ರತಿ ವರ್ಷ ಪ್ರತಿದಿನ ಆ ಒಂದು ಏನು ಆಷಾಢ ಮಾಸದಲ್ಲಿ ಪ್ರತಿದಿನ ಒಂದೊಂದು ದೇವಾಲಯದಲ್ಲಿ ಅವರು ಮಾಡ್ತಾ ಬಂದಿದ್ದಾರೆ. ಬಹುಶಃ ನಾನು ಕಂಡಂಗೆ ಸುಮಾರು ಒಂದು 3-4 ವರ್ಷದಿಂದ ನಮ್ಮ ಇದೇ ಶಿಡ್ಲಘಟ್ಟ ನಮ್ಮ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ವಿ. ಅದೇ ರೀತಿ ಆ ದಿನ ಬಂದು ಈ ಒಂದು ಕಾರ್ಯಕ್ರಮವನ್ನು ಅವರು ಬಹಳ ಚೊಕ್ಕಟವಾಗಿ ಸೊಗಸಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದೇ ರೀತಿ ಈ ಒಂದು ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ ಮಂಡಳಿಯ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕೆಂದು ನಾವು ಅವರಲ್ಲಿ ಮನವಿ ಮಾಡಿಕೊಂಡ್ರಿ. ಆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಕೊಂಡವರು ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಶುಕ್ರವಾರ ಈ ನಮ್ಮ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಜೆ 5 ಗಂಟೆಯಿಂದ 6:30 ಗಂಟೆವರೆಗೂ ಒಂದು ವೇದ ಪಾರಾಯಣ ಒಂದು ಕಾರ್ಯಕ್ರಮವನ್ನು ತಾಲೂಕು ಅರ್ಚಕರು ಮತ್ತು ಪುರೋಹಿತರ ಸಂಘದಿಂದ ವತಿಯಿಂದ ನಡೆಸಿಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಸಹ ನಮ್ಮ ಸಂಘದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನ ಶಿಡ್ಲಘಟ್ಟ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿಡ್ಲಘಟ್ಟ ತಾಲೂಕು ಅರ್ಚಕರ, ಪುರೋಹಿತರ ಮತ್ತು ವಿಶ್ವಸ್ತ ಮಂಡಳಿಯ ಒಕ್ಕೂಟದ ಎಲ್ಲ ವಿಪ್ರ ಬಾಂಧವರು, ವೇದ ಪುರೋಹಿತರು ಎಲ್ಲ ಸೇರಿ ಈ ದಿನ ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ನಡೆಯುವಂತೆ ವೇದೋ ನಿತ್ಯ ಮಧೀಯತಾಂ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ಶ್ರೀ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೇದ ಪಂಡಿತರೆಲ್ಲರೂ ಸೇರಿ ಒಂದು ಯಶಸ್ವಿಯಾಗಿ ಇದನ್ನು ನೆರವೇರಿಸಿದಿರಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಲೋಕ ಕಲ್ಯಾಣಾರ್ಥವಾಗಿ ನಾವು ಸುಮಾರು 10 ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಪ್ರತಿದಿನ ನಾವು ಶಿಡ್ಲಘಟ್ಟ ನಗರ ಶಂಕರ ಮಠದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದೇ ಥರ ಈ ದಿನ ಶಿಡ್ಲಘಟ್ಟ ನಗರ ಅಯೋಧ್ಯ ನಗರ ನಗರದ ಮಂಡಳಿ ಶಿವಾಚಾರ್ಯ ನಗರದ ಮಂಡಳಿಯ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರೆಲ್ಲರೂ ನಮ್ಮ ದೇವಸ್ಥಾನದಲ್ಲಿ ಈ ದಿನ ಮಾಡಬೇಕು ಅಂತ ಒಂದು ನಮಗೊಂದು ಇದೊಂದು ಸೂಚನೆ ಕೊಟ್ಟರು. ಅದೇ ಥರನೇ ನಾವು ಈ ದಿನ ಬಂದು ಈ ಒಂದು ವೇದ ಪಾರಾಯಣವನ್ನು ಯಶಸ್ವಿಯಾಗಿ ನಡೆಸಿದ್ದೀರಿ. ಇದು ಲೋಕ ಕಲ್ಯಾಣವಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾತಾಡಿದ್ದೀವಿ.